ನಮಸ್ಕಾರ, ನಾನು ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ. ನೋಡಿ, ಪ್ರತಿಯೊಬ್ಬರಿಗೂ ಒಂದು ಡೇಟ್ ಆಫ್ ಬರ್ತಲ್ಲಿ ನಂಬರ್ ಮಿಸ್ಸಿಂಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದರದ್ದು ರಿಲೇಟೆಡ್ ಇಶ್ಯೂಸು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಕಾಮನಾಗಿ. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಪೈರಾ ಕಾರ್ಡ್ ಅಂತಿದೆ. ಪೈರಾ ಕಾರ್ಡ್ ಅಂತಂದಾಗ ನೋಡಿ, ಈಗ ಸಿಂಪಲಾಗಿ ಒಂದು 4 ಮಿಸ್ಸಿಂಗ್ ಅಂತ ಅಂದ್ಕೊಳ್ಳಿ. 4 ನಂಬರ್ ಏನು ತೋರಿಸುತ್ತೆ ಅಂತಂದರೆ ಅದು ನಿಮ್ಮ ಮನೇಲಿ ವೆಲ್ತು, ನಿಮ್ಮ ಫೈನಾನ್ಸು, ಫಾರ್ಚೂನು, ಲಕ್ಸುರಿ, ಎಂಟರ್ಟೈನ್ಮೆಂಟ್. ಸೊ ಇದೆಲ್ಲನೂ ಮಿಸ್ಸಿಂಗ್ ಇದೆ ಅಂತ ಅಂದರೆ ಅವರು ಎಷ್ಟೇ ಸಂಪಾದನೆ ಮಾಡ್ತಾಯಿದ್ರೂ ಅವರು ಸೇವ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಎಷ್ಟೇ ದುಡ್ಡು ಬರ್ತಾ ಇರುತ್ತೆ, ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಹೋಗ್ತಾ ಇರುತ್ತೆ. ಸೊ ಈ ಥರ ಇಶ್ಯೂಸು ಈಗ ಯಾವ ನಂಬರ್ ಮಿಸ್ಸಿಂಗ್ ಆಗಿರುತ್ತೆ ಅವ್ರಿಗೆ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಇದು ನಾನು ಹೇಳ್ತಾ ಇರೋದು 4ನೇ ನಂಬರು. ಸೊ ಅಂಥವ್ರಿಗೆ ನಾವು ಈ ಪೈರಾ ಕಾರ್ಡಲ್ಲಿ ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಡ್ತೀವಿ. ಯಾವ್ಯಾವ ನಂಬರ್ ಮಿಸ್ ಆಗಿದೆ ಆ ನಂಬರ್ನ ನಾವು ಆ್ಯಕ್ಟಿವೇಟ್ ಮಾಡಿಕೊಟ್ಟು ಸೊ ಅವರು ಅದನ್ನು ಪ್ರೇ ಮಾಡ್ಕೊತಾ ಇದ್ದಾಗ ಸೊ ಆ ಒಂದು ಮಿಸ್ಸಿಂಗ್ ಆಗಿರ್ತಕ್ಕಂಥದ್ದು ಆ್ಯಕ್ಟಿವೇಟ್ ಆಗುತ್ತೆ, ಅಂದರೆ ಎನರ್ಜೈಸ್ಡ್ ಆಗುತ್ತೆ. ಇನ್ನೂ ಸಿಂಪಲಾಗಿ ಅಂತಂದರೆ ಈಗ ಸ್ಕೂಲಲ್ಲಿ ಬಂದ್ಬಿಟ್ಟು ಒಂದು 6 ಸಬ್ಜೆಕ್ಟ್ ಇರುತ್ತೆ. ಸೊ 4 ಸಬ್ಜೆಕ್ಟು ಈಸ್ ವೆರಿ ಗುಡ್, ಎಲ್ಲ 50, 60, 70, 80% ಇರ್ತಾರೆ. ಇನ್ನೊಂದು 2 ಸಬ್ಜೆಕ್ಟು 30-40% ಇರ್ತಾರೆ, ಅಂದರೆ ಪಾಸಿಂಗ್ ಇದರಲ್ಲಿ ಇರ್ತಾರೆ. ಸೊ ಅಂಥವ್ರಿಗೆ ಈಗ ವೀಕ್ ಇದೆ ಅಂತಂದಾಗ ಇದನ್ನು ನಾವು ಹೆಂಗೆ ಶುಕ್ರವಾರ ವೀಕ್ ಇದ್ದಾಗ ಆ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಹೇಳ್ತೀರಿ, ಅದಕ್ಕೆ ಸಂಬಂಧಪಟ್ಟಿದ್ದು ದಾನ ಮಾಡೋಕ್ಕೆ ಹೇಳ್ತೀರಿ. ಅದೇ ಥರ ಇವಾಗ ಈ ಒಂದು ಕಾರ್ಡಲ್ಲಿ ನಾವು ಆ್ಯಕ್ಟಿವೇಟ್ ಮಾಡಿ ಕೊಟ್ಟಿದ್ದೀರಿ ಅಂತಂದಾಗ ಇದರಲ್ಲಿ ಪ್ರೇ ಮಾಡ್ಕೊಳ್ಳೋದ್ರಿಂದ ನೀವು ಏನು ಹೋಗಿ ಪೂಜೆ ಮಾಡ್ತೀರಾ, ನೀವು ಏನು ಒಂದು ದಾನ ಮಾಡ್ತೀರಾ, ಏನೊಂದು ಪರಿಹಾರ ಮಾಡ್ತೀರಾ, ಅದು ನಿಮಗೆ ಇದರಲ್ಲಿ ಆ ಒಂದು ಫಲಗಳು ಸಿಗುತ್ತೆ. ಸೊ ಇದನ್ನು ರೆಗ್ಯುಲರಾಗಿ ಪ್ರೇ ಮಾಡ್ತಾ ಇರೋದ್ರಿಂದ ನಿಮ್ಮಲ್ಲಿ ಏನೇನು ಮಿಸ್ಸಿಂಗ್ ಇರುತ್ತೆ ಆ ಮಿಸ್ಸಿಂಗ್ ಎಲ್ಲನೂ ಆ್ಯಕ್ಟಿವೇಟ್ ಆಗುತ್ತೆ, ನಿಮ್ಗೆ ಅದೆಲ್ಲನೂ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ನೀವು ಕೆಳಗಡೆ ಹೋಗ್ತಾರಲ್ಲ ನಂಬರ್ಗೆ ಕಾಲ್ ಮಾಡಿ ನೀವು ಸಂಪರ್ಕ ಮಾಡ್ಬೋದು. ಧನ್ಯವಾದಗಳು.